ಇರೋ ಫ್ಯಾಕ್ಟ್ಸ್ ಇನ್ ಹೇಳೋದ್ರ ಬಗ್ಗೆ ಕೇಳಿ. ಸೊ ಇದು ಟ್ರಿಕ್ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗಾಯ್ತು ಅಂತ ಹೇಳಿ. ಸೊ ಇವಾಗ ಪ್ರಾಕ್ಟಿಕಲ್ ಸೊ ಡೋಂಟ್ ಇಗ್ನೋರ್ ದಿಸ್ ಅಂಡ್ ಲೋವರ್ ಬ್ಯಾಕ್ ನ ಸ್ಟ್ರೆಂತ್ ಮಾಡ್ಕೊಳ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್ ಇದು. ಅಭಿಪ್ರಾಯ ಏನಿಲ್ಲ. ಮನಿ ಡಸ್ ಗಿವ್ ಮೀ ಹ್ಯಾಪಿನೆಸ್. ಹೇಗೆ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳಿ. ಕಮೆಂಟ್ ಹೆಂಗೆ ಆಫ್ ಆಗಿದೆ ಅಂತ Yo, what's up guys? Welcome back to yet another new vlog. It's a brand new day. Every day is a chance to get better than yesterday. ಇವನೇನ್ ಜಾಸ್ತಿ ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ದಾನೆ ಅಂತ ಅನ್ಕೊಂಬೇಡಿ. ಯುನೋ ಹೀರೋ ಫ್ಯಾಕ್ಟ್ಸ್ ಇನ್ ಹೇಳೋದ್ರ ಬಗ್ಗೆ ಕೇಳಿ. So buckle up. It's about to go down. ಸೊ ಇವತ್ತು ಬ್ಯಾಕ್ ಮತ್ತೆ ಬೈಸೆಪ್ ವರ್ಕೌಟು. ಸೊ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಯುನೋ ಫಸ್ಟ್ ವ್ಲಾಗಿಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ನಾ ಇನ್ನ ಪೋಸ್ಟ್ ಮಾಡಿಲ್ಲ, ಸ್ಕೆಡ್ಯೂಲಲ್ಲಿ ಇಟ್ಟಿದ್ದೀನಿ. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ವ್ಲಾಗ್ ಹೊಸದಾಗಿ ಶುರು ಮಾಡುವ. ಇವತ್ತು ಕರೆಕ್ಟ್ ಟೈಮಿಗೆ ಎದ್ದಿದ್ದೀನಿ. ಸೊ ನೋ ವರೀಸ್. ಆದರೂ 10 o'clock ಜಿಮ್ಮಿಗೆ ಹೊರಡಬೇಕು. ಸೊ ಆಲ್ರೆಡಿ 10 ಆಗ್ತಾ ಬಂದಿದೆ. ಅದಕ್ಕಿಂತ ಮುಂಚೆ ಒಂದು ಪ್ರೀ ವರ್ಕೌಟ್ ಚೂರು ತಿಂದು ಹೋಗುದು. ಸೊ ಸಿ ಯು ಇನ್ ದ ಜಿಮ್. ನಾನು ನೆನ್ನೆ ಛತ್ರಿ ಇಟ್ಕೊಂಡು ಬಂದಿದ್ದೆ, ಇವತ್ತು ಇಟ್ಕೊಂಡು ಬಂದಿಲ್ಲ. ಇವಾಗ ಸದ್ಯಕ್ಕೆ ಮಳೆ ಬರ್ತಿಲ್ಲ, ಬಟ್ ಐ ಗ್ಯಾರಂಟಿ ನಾವು ವಾಪಸ್ ಬರೋಷ್ಟೊತ್ತಿಗೆ ಇಲ್ಲ ಹೋಗೋ ಟೈಮಲ್ಲಿ ಮಳೆ ಬಂದೇ ಬರುತ್ತೆ ಅಂತ. ಜಿಮ್ಮಿಗೆ ಬಂದಾಯಿತು. ಸೊ ನೆನ್ನೆದು ಸೋರ್ನೆಸ್ ಹಂಗೆ ಇದೆ, ಚೆಸ್ಟ್ ಮತ್ತು ಟ್ರೈಸೆಪ್ ಅಲ್ಲಿ. ಅದು 1 ತಿಂಗಳು ಗ್ಯಾಪ್ ಇಟ್ಟು ಮಾಡಿರೋದಲ್ಲ, ಸೊ ಅದು ಇದ್ದೇ ಇರುತ್ತೆ. ಸೊ ನೀವು ಯಾವುದಾದ್ರು ಇಗ್ನೋರ್ ಮಾಡಬಾರ್ದು ಅಂತ ಅಂದರೆ, ಸೋರ್ನೆಸ್ 2 ದಿನಕ್ಕಿಂತ ಜಾಸ್ತಿ ಇದ್ದರೆ ಆವಾಗ ನೀವು ಇಗ್ನೋರ್ ಮಾಡಬಾರ್ದು. ಯಾಕಂದರೆ ಮಸಲ್ಗೆ ಸಫಿಷಿಯೆಂಟ್ ಆದ ಪ್ರೋಟೀನ್ ಸಿಗ್ತಿಲ್ಲ ಅಂತ ಅರ್ಥ. ಸೊ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತೆ ಯಾರು ಜಿಮ್ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಅವರಿಗೆ 1 ವಾರ ಹಂಗೆ ಸೋರ್ನೆಸ್ ಇರುತ್ತೆ. ಸೊ ದಟ್ಸ್ ಕಾಮನ್. ಅದಕ್ಕೆ ನೀವು ಪೈನ್ ಕಿಲ್ಲರು ಅದು ಇದು ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ, ಇಟ್ಸ್ ಕಾಮನ್. ಸೊ ಇವಾಗ ಬಂದಾಯಿತು, ಇನ್ನು ವಾರ್ಮ್ ಅಪ್ ಮಾಡಿ ಮತ್ತೆ ಫಸ್ಟ್ ಎಕ್ಸಸೈಸಿಗೆ ಸಿಗುವ. ಫಸ್ಟ್ ಎಕ್ಸಸೈಸ್ ಡೆಡ್ ಲಿಫ್ಟ್. ಬರೋ ಬೆಲ್ಟ್ ಹಾಕೊಂಡೋಗಿ ಸಾಕಾಯ್ತು. ಇದರದ್ದು ನೀಟಾಗಿ ವಿಡಿಯೋ ನೋಡ್ಕೊಂಡ್ ಬರ್ಬೇಕು ನಾನು. ಸೊ ಲೆಟ್ಸ್ ಸ್ಟಾರ್ಟ್. ನಂತರನೇ ಉದ್ದಾಗಿದ್ರೆ ಡೆಡ್ ಲಿಫ್ಟ್ ತುಂಬಾನೇ ಕಾಂಪ್ಲೆಕ್ಸ್ ಆಗುತ್ತೆ. ಯಾಕಂದ್ರೆ ನಮಗೆ ಕರೆಕ್ಟ್ ಆಂಗಲ್ ಗೊತ್ತಾಗೋದಿಲ್ಲ, ಬೆನ್ನು ಬಗ್ಗಿ ಹೋಗ್ತದೆ. ಸೊ ನಿಮಗೆ ಈಸಿ ಟ್ರಿಕ್ ಹೇಳ್ಕೊಡ್ತೀನಿ. ಸೊ ನಾರ್ಮಲ್ ಗ್ಯಾಪ್ ಇಷ್ಟು ಗ್ಯಾಪ್ ಇರ್ಬೇಕು ನೀನು ಲೆಗಲ್ಲಿ. ಇಷ್ಟು ಗ್ಯಾಪಲ್ಲಿ ನಿಂತ್ಕೊಳ್ಳಿ. ಚೂರು ರಾಡಿಂದ ಸ್ವಲ್ಪ ಹಿಂದೆ ನಿಂತ್ಕೊಂಡು ಮತ್ತೆ ಸ್ಕ್ವಾಟ್ ಪೊಸಿಷನ್ಗೆ ಬನ್ನಿ. ಸ್ಕ್ವಾಟ್ ಪೊಸಿಷನ್ಗೆ ಬಂದಾಗ ನೀವು ಹೇಗೆ ಸ್ಕ್ವಾಟ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಹೀಗೆ ಸ್ಕ್ವಾಟ್ ಪೊಸಿಷನ್ ಅಲ್ಲ, ಹೀಗೆ ಬರ್ತೀರಲ್ಲ, ನಿಮ್ಮ ಚೆಸ್ಟನ್ನು ಸ್ಟ್ರೈಟ್ ಮಾಡಿ. ಚೆಸ್ಟ್ ಶುಡ್ ಬಿ ಸ್ಟ್ರೈಟ್. ಸ್ಕ್ವಾಟ್ ಮಾಡಬೇಕಾದ್ರೆ ನೀವು ಈ ಥರ ಮಾಡ್ತೀರಾ. ಸೊ ಅದೇ ಆ್ಯಂಗಲ್ಲು ಬ್ಯಾಕ್ನ ಚೂರು ಆರ್ಕ್ ಮಾಡಿ ಅಷ್ಟೇ. ಲೋವರ್ ಬ್ಯಾಕ್ಗೆ ಸ್ಟ್ರೆಂತ್ ಕೊಡಿ ಅಲ್ಲಿ. ಸೊ ಯು ಗೋ ಆಸ್ ಸ್ಕ್ವಾಟ್ ಪೊಸಿಷನ್, ಯು ಆರ್ಕ್ ಯುವರ್ ಬ್ಯಾಕ್ ಆ್ಯಂಡ್ ದೆನ್ ಲಿಫ್ಟ್. ಇದು ನಿಮಗೆ ಈಸಿ ಆಗುತ್ತೆ ಮತ್ತೆ ಕರೆಕ್ಟ್ ಫಾರ್ಮಲ್ಲೂ ಮಾಡ್ದಂಗೆ ಆಗುತ್ತೆ, ಉದ್ದ ಇರೋರಿಗೆ ಎಸ್ಪೆಷಲಿ. ಸೊ ಇದು ಟ್ರಿಕ್ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗಾಯ್ತು ಅಂತ ಹೇಳಿ. ದಿಸ್ ಇಸ್ ಸಿಂಪಲ್, ಈಸಿ, ಬ್ಯಾಕಿಗೆ ಬೆಸ್ಟ್ ವರ್ಕೌಟ್ ಹೇಳ್ಬೋದು. ಸೊ ಮೂವಿಂಗ್ ಟು ನೆಕ್ಸ್ಟ್ ಎಕ್ಸಸೈಸ್, ಬಾರ್ಬಲ್ ರೋಯಿಂಗ್. ಸೊ ಕಮ್ಮಿ ವೆಯ್ಟ್ ಹಾಕೊಂಡಿದ್ದೀನಿ, ಜಾಸ್ತಿ ಏನು ಹಾಕೊಂಡಿಲ್ಲ. ಸೊ ಇದು ನಿಮ್ಮ ಬ್ಯಾಕಿಗೆ ಒಳ್ಳೆಯ ವರ್ಕೌಟ್ ಅಂತ ಹೇಳ್ಬೋದು. ಸೊ ಸ್ಲೋ ಆಗಿ ಮಾಡೋಣ, ಈಸಿಯಾಗಿ ಮಾಡೋಣ, ರಶ್ ಬೇಡ.
ಕರೆಕ್ಟ್ ಫಾರ್ಮಲ್ಲಿ ಮಾಡೋಣ ಅಂತ ಹೇಳ್ತಾ, ಇದು ಬ್ಯಾಕಿಗೆ ಒಳ್ಳೆ ಎಕ್ಸಸೈಸು. ಇದನ್ನು ಡೆಡ್ ಲಿಫ್ಟ್ ಥರನೇ, ಬಟ್ ಯು ಹೋಲ್ಡ್ ದ ಪೊಸಿಷನ್. ಸೊ ಪೆನ್ ಆರ್ಕ್ ಮಾಡಿ ಹೋಲ್ಡ್ ಮಾಡಿ, ಯು ಪುಲ್. ಇಲ್ಲಿ ಸ್ಕ್ವೀಸ್ ಆಗುತ್ತೆ ಬ್ಯಾಕಲ್ಲಿ, ಅಪ್ಪರ್ ಬ್ಯಾಕ್ ಪೋರ್ಷನ್ ಸ್ಕ್ವೀಸ್ ಆಗುತ್ತೆ. ಸೊ ಆ ಸ್ಕ್ವೀಸ್ ನಿಮ್ಗೆ ಫೀಲ್ ಆದರೆ ಆ ಬ್ಯಾಕಲ್ಲಿ ನಿಮಗೆ ಟೆನ್ಷನ್ ಸಿಗುತ್ತೆ, ಅಂದರೆ ಬ್ಯಾಕಿಗೆ ಕರೆಕ್ಟಾಗಿ ವರ್ಕೌಟ್ ಆಗ್ತಿದೆ ಅಂತ ಹೇಳಿ. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್ ಉದ್ದ ಇರೋರಿಗೆ, ಯಾಕಂದರೆ ಡಂಬಲ್ ರೋಯಿಂಗ್ ವಿಲ್ ಬಿ ಸ್ಲೈಟ್ಲಿ ಡಿಫಿಕಲ್ಟ್, ಮತ್ತು ಅದು ಎಫೆಕ್ಟಿವ್ ನನಗೆ ಆಗ್ತಿದ್ದಿಲ್ಲ. ಪರ್ಸ್ನಲಿ ನಂಗೆ ಅಷ್ಟು ಫೀಲ್ ಆಗ್ತಿದ್ದಿಲ್ಲ ಡಂಬಲ್ ಡ್ರಾಯಿಂಗ್ ಮಾಡಬೇಕಾದ್ರೆ. ಬಟ್ ಈ ಎಕ್ಸಸೈಸ್ ಮಾಡಬೇಕಾದ್ರೆ ಪ್ರತಿ ಟೈಮ್ ನನಗೆ ಫೀಲ್ ಆಗುತ್ತೆ. ಅದು ಲೈಟಾಗೆ ವೆಯ್ಟ್ ಹಾಕಿರಲಿ ಇಲ್ಲ ಫುಲ್ ಮ್ಯಾಕ್ಸ್ ವೆಯ್ಟ್ ಹಾಕಿರಲಿ. ಸೊ ಉದ್ದ ಇರೋರಿಗೆ ಇದು ಬೆಸ್ಟ್ ಎಕ್ಸಸೈಸ್ ಅಂತ ನನ್ನ ಅಭಿಪ್ರಾಯ. ಮತ್ತು ನೀವು ಇದನ್ನು ಟ್ರೈ ಮಾಡಿ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಈಗ ಈ ವರ್ಕೌಟನ್ನ ಮುಗಿಸೋ ಟೈಮ್. ಸೊ ಲ್ಯಾಟ್ pull down is one of the best exercise for your lats. ಇಲ್ಲಿ ಮಿಸ್ಟೇಕ್ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಹಿಂಗೆ ಸ್ವಿಂಗ್ ಆಗ್ತಾರೆ ಲ್ಯಾಟ್ ಪುಲ್ ಡೌನ್ ಮಾಡಬೇಕಾದ್ರೆ. ಅದು ಮಾಡಬಾರ್ದು. ಮತ್ತು ಒಂದ್ಸರಿ ನೀವು ಎಲ್ಬೋಸ್ನ ಲಾಕ್ ಮಾಡಬೇಕು ಆ್ಯಂಡ್ ಯು ಶುಡ್ ನಾಟ್ ಸ್ವಿಂಗ್. ಕುತ್ಕೋ ಪೊಸಿಷನಲ್ಲೇ ಏನು ಮಾಡಬೇಕಂದ್ರೆ ವೆಯ್ಟ್ನ ನಿಮ್ಮ ಹತ್ರ ಎಳಿಯೋಕ್ಕೆ ಟ್ರೈ ಮಾಡಬೇಕು. ಸೊ ಅದು ನಿಮ್ಮ ಲ್ಯಾಟ್ಸಿಗೆ ಫುಲ್ ಎಂಗೇಜ್ಮೆಂಟ್ ಕೊಡುತ್ತೆ ಆ್ಯಂಡ್ ನಿಮ್ಮ ಲ್ಯಾಟ್ಸಿಗೆ ಗ್ರೋ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸೀಟೆಡ್ ಡ್ರಾಯಿಂಗ್ಸ್, ಇದೂ ತುಂಬಾ ಒಳ್ಳೆ ಎಕ್ಸಸೈಸ್. ಇದರಲ್ಲೂ ನೀವು ಒಂದು ಪೊಸಿಷನಲ್ಲೇ ಲಾಕ್ ಆಗಬೇಕು. ಲಾಕ್ ಆಗಿ ನಿಮ್ಮ ಇಲ್ಲಿಂದ ಪವರ್ ಆಗಬೇಕು, ಲ್ಯಾಟ್ಸಿಂದ. ಸೊ ಇಟ್ ವಿಲ್ ಎಂಗೇಜ್ ಯುವರ್ ಹೋಲ್ ಬ್ಯಾಕ್ ಆ್ಯಂಡ್ ವಿಲ್ ಹೆಲ್ಪ್ ಯು ಟು ಗ್ರೋ ಯುವರ್ ಬ್ಯಾಕ್ ಈವನ್ ಮೋರ್. ಸೊ ಲೆಟ್ಸ್ ಗೋ. ಲೋವರ್ ಬ್ಯಾಕಿಗೆ ಯಾರು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಹೆಚ್ಚು. ಸೊ ಹೈಪರ್ ಎಕ್ಸ್ಟೆನ್ಷನ್ ತುಂಬ ಜನ ಮಿಸ್ ಮಾಡ್ಕೊತಾರೆ. ನಾನು ಆಲ್ಮೋಸ್ಟ್ ಮಿಸ್ ಮಾಡ್ಕೊಂಡಿದ್ದೆ, ಬಟ್ ನನ್ನ ಟ್ರೈನರ್ ಹೇಳಿದರು ಹೈಪರ್ ಎಕ್ಸ್ಟೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಲೋವರ್ ಬ್ಯಾಕ್ ಸ್ಟ್ರೆಂತ್ ಮಾಡುತ್ತೆ ಅಂತ ಹೇಳಿ. ನೀವು ಏನೇ ಎಕ್ಸಸೈಸ್ ಮಾಡಿ, ಇಟ್ ಮೈಟ್ ಬಿ ಬೈಸೆಪ್, ಟ್ರೈಸೆಪ್ ಆರ್ ಚೆಸ್ಟ್ ಆರ್ ಶೋಲ್ಡರ್, ಎಲ್ಲ ಎಕ್ಸಸೈಸ್, ಲೆಗ್ ಆಗಿರ್ಬೋದು, ಎಲ್ಲ ಎಕ್ಸಸೈಸ್ಗೂ ನಿಮಗೆ ಲೋವರ್ ಬ್ಯಾಕ್ ಎಫೆಕ್ಟ್ ಕೊಡುತ್ತೆ. ಇಲ್ಲಾಂದರೆ ಲೋವರ್ ಬ್ಯಾಕ್ ಇದು ಪಾರ್ಟ್ ಇದೆಯಲ್ಲ, ಅದು ನಿಮಗೆ ಸ್ಟ್ರೆಂತ್ ಇರುತ್ತೆ, ಆಯಿತಾ. ಸೊ ಡೋಂಟ್ ಇಗ್ನೋರ್ ದಿಸ್. ಆ್ಯಂಡ್ ಲೋವರ್ ಬ್ಯಾಕ್ನ ಸ್ಟ್ರೆಂತ್ ಮಾಡ್ಕೊಳ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್ ಇದು ಹೈಪರ್ ಎಕ್ಸ್ಟೆನ್ಷನ್. ಸೊ ನಿಮ್ಮ ಬ್ಯಾಕ್ ವರ್ಕೌಟ್ ದಿನ ಇದನ್ನ ಆ್ಯಡ್ ಮಾಡಿ. ಸೊ ಬ್ಯಾಕ್ ವರ್ಕೌಟ್ ಮುಗೀತು. ಈಗ ಬೈಸೆಪ್ ವರ್ಕೌಟು. ಬೈಸೆಪ್ ಒಂದು ಸ್ಮಾಲ್ ಮಸಲ್ ಆಗಿರೋದ್ರಿಂದ ಬೇಗನೆ ಟ್ರೈನ್ ಮಾಡ್ಬೋದು. ಅದಕ್ಕೆ ಜಾಸ್ತಿ ಕಾಂಪ್ಲಿಕೇಟೆಡ್ ಎಕ್ಸಸೈಸ್ ಏನಿಲ್ಲ, ಕೆಲವೊಂದು ಮಾತ್ರ. ಅದು ಎಕ್ಸಸೈಸ್ ಮುಗಿಸಿ ಮತ್ತೆ ಕಾರ್ಡಿಯೋ ಮಾಡಿ ಮತ್ತೆ ರೂಮಿಗೆ ಹೋಗೋದು. ಸೊ ಈಗ ಬೈಸೆಪ್ ಎಕ್ಸಸೈಸ್. ಸೊ ಇನ್ನೊಂದು ಏನಂದರೆ, ನಿಮಗೆ ದೊಡ್ಡ ಆರ್ಮ್ಸ್ ಬೇಕು ಅಂತ ಇದ್ರೆ, ಫಾರ್ ಎಕ್ಸಾಂಪಲ್, ಸೊ ತುಂಬ ಜನ ಬೈಸೆಪ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾರೆ. ನೀವು ಎಷ್ಟೇ ಬೈಸೆಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು, ಇಟ್ಸ್ ದ ಸ್ಮಾಲೆಸ್ಟ್ ಮಸಲ್. ಬೈಸೆಪ್ ಇರೋದು ಇಷ್ಟೇ, ಇಟ್ಸ್ ಸ್ಮಾಲೆಸ್ಟ್ ಮಸಲ್. ಸೊ ಅದಕ್ಕೆ ನೀವು ಎಷ್ಟೇ ಪ್ರೆಷರ್ ಹಾಕಿದ್ರು, ಎಷ್ಟೇ ಎಕ್ಸಸೈಸ್ ಮಾಡಿದ್ರು ವೇಸ್ಟ್ ಆಫ್ ಟೈಮ್. ಅದ್ರ ಬದಲು ನೀವು ಟ್ರೈಸೆಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆವಾಗ ನಿಮ್ಮ ಆರ್ಮ್ಸಿಗೆ ವಿಡ್ತ್ ಮತ್ತು ಸೈಜು ಬರುತ್ತೆ. ಸೊ ಇದೊಂದು ಸಜೆಷನ್ ನಾನು ಕೊಡ್ತಿರೋದು ನಿಮಗೆ, ಯಾಕಂದರೆ ನಾನು ಫಸ್ಟು ಆ ತಪ್ಪು ಮಾಡಿದ್ದೆ. ಸೊ ನೀವು ಮಾಡಬೇಡಿ ಅಂತ ಹೇಳ್ತಾ, ಲೆಟ್ಸ್ ಗೋ
to bicep workout. ಸೊ ವರ್ಕೌಟ್ ಮುಗೀತು, ಈಗ ಕಾರ್ಡಿಯೋ ಮಾಡೋ ಟೈಮ್. ನನಗೆ ನೆನ್ನೆ ಏನು ಥಾಟ್ ಬಂತು ಅಂದರೆ, ಇವಾಗ ದುಡ್ಡು ಅಂತ ಇದೆ ಅಲ್ಲ, ಮನಿ ಈಸ್ ಮನಿ ಈಕ್ವಲ್ಸ್ ಟು ಹ್ಯಾಪಿನೆಸ್? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಸೊ ನನ್ನ ಅಭಿಪ್ರಾಯ ಏನಿಲ್ಲ, ಮನಿ ಡಸ್ ಗಿವ್ ಮೀ ಹ್ಯಾಪಿನೆಸ್. ಹೇಗೆ ಅಂದರೆ, ನನಗೆ ಈಗ ವರ್ಕೌಟ್ ಮಾಡೋದಂದ್ರೆ ಇಷ್ಟ. ಸೊ ಜಿಮ್ಮಿಗೆ ಹೋಗ್ಬೇಕಂದ್ರೆ ದುಡ್ಡು ಬೇಕು, ಫೀಸ್ ಕಟ್ಟಬೇಕು. ಸೊ ಆ ಫೀಸ್ ಕಟ್ಟಿ ನಾನು ಜಿಮ್ಮಿಗೆ ಬರ್ತಾ ಇದ್ದೀನಿ. ಸೊ ಇಟ್ ಗಿವ್ಸ್ ಮೀ ಹ್ಯಾಪಿನೆಸ್. ಸೊ ಒಂದು ಎಕ್ಸ್ಟೆಂಟಿಗೆ ದುಡ್ಡು ಹ್ಯಾಪಿನೆಸ್ ಕೊಡುತ್ತೆ. ಬಟ್ ನೀವು ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡಕ್ಕೆ ಹೋದರೆ, ಸೊ ವೆನ್ ಯು ಆರ್ ಇನ್ ಯುವರ್ ಡೆತ್ ಬೆಡ್, ಈಗ ಡಾಕ್ಟರ್ ಬಂದು ಹೇಳ್ತಾರೆ ನಿಂಗೆ 1 ಗಂಟೆ ಮಾತ್ರ ಇದೆ, ನೀವು ಬೇಜಾನ್ ಆಸ್ತಿ ಮಾಡಿದ್ದೀರಾ ಅಂತಾನೆ ಅನ್ಕೊಳ್ಳಿ. ಕೋಟ್ಯಾಂತರ ರೂಪಾಯಿ ಇದೆ ಬ್ಯಾಂಕಲ್ಲಿ, ಕೋಟ್ಯಾಂತರ ರೂಪಾಯಿ, ಲಕ್ಷದ ಬಾಡಿಗೆ ಮನೆ ಇದೆ, ಎಲ್ಲ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಆ 1 ಗಂಟೆಯಲ್ಲಿ ಏನ್ ಮಾಡಕ್ಕಾಗತ್ತೆ ನಿಮ್ಗೆ? ಅಷ್ಟು ದುಡ್ಡು ಇಟ್ಕೊಂಡು ನಥಿಂಗ್, ರೈಟ್? ಸೊ ನನ್ನ ಪ್ರಕಾರ ದ ಟ್ರೂ ಹ್ಯಾಪಿನೆಸ್ ಈಸ್ doing what you love and spending time with your family, friends, which make you truly happy. ನಾನು ನನ್ನ ಫ್ಯಾಮಿಲಿ ಒಟ್ಟಿಗೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಂಗೆ ಬೇಕಾದಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ. ಯಾಕಂದರೆ ತುಂಬ ಖುಷಿ ಆಗುತ್ತೆ. ನಾನು ಫೇಕ್ ಆಗಿರೋದಿಲ್ಲ ಅವ್ರ ಎದುರು, ಫ್ಯಾಮಿಲಿ ಆಗಿ ಫ್ರೆಂಡ್ಸ್ ಆಗಲಿ. ನಾ ಫೇಕ್ ಆಗಿ ಯಾವತ್ತು ಮುಖವಾಡ ಹಾಕೊಂಡು ಆಕ್ಟ್ ಮಾಡಿಲ್ಲ. ಮನ್ಸಿಂದ ಸಂತೋಷ ಪಟ್ಟಿದ್ದೀನಿ, ಮನ್ಸಿಂದ ನಕ್ಕಿದ್ದೀನಿ, ಮನ್ಸಿಂದ ಖುಷಿಯಾಗಿರುತ್ತೆ. ಸೊ ದ ಟ್ರೂ ಹ್ಯಾಪಿನೆಸ್ ಫಾರ್ ಮೀ is not money. It's spending time with my friends, family, and doing the work which I love. So ನಿಮ್ಮ ಅಭಿಪ್ರಾಯ ಕಾಮೆಂಟ್ ಅಲ್ಲಿ ತಿಳಿಸಿ. ಆ್ಯಂಡ್ ಮತ್ತೆ ಕಾರ್ಡಿಯೋ ಮುಗಿಸಿ ರೂಮಿಗೆ ಹೋಗುವ ಟೈಮ್. ಸೊ ಇವತ್ತು ವರ್ಕೌಟು ಒಳ್ಳೆ ಇತ್ತು. ಬ್ಯಾಕು ಒಳ್ಳೆ ಪಂಪ್ ಆಗಿದೆ, ಬೈಸೆಪ್ಪು ಆಸ್ ಯೂಶುವಲ್ ಒಳ್ಳೆ ಪಂಪ್ ಕೊಟ್ಟಿದೆ. ಸೊ ಇವಾಗ ಕಾರ್ಡಿಯೋ ಮಾಡಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಮೀಲ್ ಎಲ್ಲ ರೆಡಿ ಮಾಡಿ ತಿಂದು ಇವತ್ತಿನ ವ್ಲಾಗನ್ನ ಎಂಡ್ ಮಾಡೋ ಟೈಮ್. ನೋಡಿ ಫ್ರೆಂಡ್ಸ್, ಡೋರು ತುಂಬಾನೇ ಇಂಪಾರ್ಟೆಂಟ್. ನೀವು ಯಾವಾಗ ಡೋರ್ ಮಾಡ್ತೀರಲ್ಲ, ಚೂರು ನಮ್ಮ ಬಗ್ಗೆ ಯೋಚನೆ ಮಾಡಿ ಆದರೂ ಮಾಡಿ. ವಾಟ್ ಈಸ್ ದಿಸ್? ನಾವು ಒಂದ್ಸರಿ ತಪ್ಸ್ಕೊಂಡೆ. ಐ ವಾಸ್ ಟೂ ಎಕ್ಸೈಟೆಡ್ ಟು ಮೀಟ್ ಮಿಸ್ಟರ್ ನಿತೀಶ್ ಬಾಯ್. ಫಸ್ಟ್ ವಿಡಿಯೋ ತುಂಬಾ ಒಳ್ಳೆ ರೀತಿ ಬಂದಿದೆ ಅಂತ ಅನ್ಕೊತ, ಆ್ಯಂಡ್ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳಿ ಕಮೆಂಟ್ ಹೆಂಗೆ ಆಫ್ ಆಗಿದೆ ಅಂತ ನನಗೂ ಗೊತ್ತಿಲ್ಲ. ಈ ವ್ಲಾಗಲ್ಲಿ ಅದನ್ನು ಕರೆಕ್ಟ್ ಮಾಡಿದ್ದೀನಿ. ಸೊ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತ ಮತ್ತೆ ಸಿಗ್ತೇನೆ ಮತ್ತೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಮತ್ತು ಇದೇ ರೀತಿ ನೀವು ಪುಟ್ಟ ಹೆಜ್ಜೆ ಇಟ್ಕೊಂಡು ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಬೇಕಂತ ಇದ್ದರೆ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಖುಷಿಯಾಗಿರಿ ಅಂತ ಹೇಳ್ತಾ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ.